ಇನ್ನು ಈ ಜಿಬಿಎ ಚುನಾವಣೆಯಲ್ಲೂ ಕೂಡ ಪವರ್ನ ಪಾಲಿಟ್ರಿಕ್ಸ್ ಇದೆ. ಪಾಲಿಟಿಕ್ ಅಲ್ಲ, ಪಾಲಿಟ್ರಿಕ್ಸ್ ಇದೆ. ಏನದು ನೋಡಿ, ಚುನಾವಣಾ ಆಯೋಗ ಒಂದು ಪಟ್ಟು ಹಿಡಿಬೋದು. ಡೆಡ್ಲೈನ್ ಇದೆ. ಆ ಡೆಡ್ಲೈನ್ ನ ಒಳಗಡೆ ನೀವು ಎಲೆಕ್ಷನ್ ಅನ್ನ ನಡೆಸಿ ಮುಗಿಸ್ಬೇಕು ಅಂತೇಳಿ ಆಯೋಗ ಪಟ್ಟು ಹಿಡಿದು ಕೂತಿದೆ. ಇದಕ್ಕೆ ಚುನಾವಣೆ ಮಾಡೋದಕ್ಕೆ ಸಿದ್ದು ಅಂಡ್ ಟೀಮ್ ರೆಡಿ ಆಗಿದ್ದಾರೆ. ಏನ್ ಇಷ್ಟೊಂದು ಕಾಳಜಿ, ಏನ್ ಇಷ್ಟೊಂದು ಆತುರ? ಸಿದ್ದರಾಮಯ್ಯ ಅಂಡ್ ಟೀಮ್ ರೆಡಿ ಆಗ್ಬಿಟ್ಟಿದೆಯಲ್ಲ, ಅದಕ್ಕೊಂದು ಕಾರಣ ಇದೆ. ಮೂಲಗಳಿಂದ ಸಿಕ್ಕಂತ ಮಾಹಿತಿಯನ್ನ ನೋಡಿದಾಗ ಚುನಾವಣೆ ನಡೆಸಿ ಕುರ್ಚಿಗೆ ಗಟ್ಟಿಯಾಗಿ ಕೂತ್ಕೊಳ್ಳೋದಕ್ಕೆ, ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯವರ ಪ್ಲಾನ್ ಅದು. ಈಗ ಎಲೆಕ್ಷನ್ ಅನೌನ್ಸ್ ಮಾಡಿ, ಜಿಬಿ ಎಲೆಕ್ಷನ್ ಅನೌನ್ಸ್ ಮಾಡಿ ನಾವು ಸಿದ್ಧರಿದ್ದೀವಿ ಅಂತೇಳಿ ಸಿದ್ದರಾಮಯ್ಯ ಅಂಡ್ ಟೀಮ್ ರೆಡಿ ಆಗಿರುತ್ತೆ. ಏನಕ್ಕೆ? ಸಿದ್ದರಾಮಯ್ಯವರ ಸೀಟನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ. ಆಗ ಇದೇ ಜಿಬಿಎ ಚುನಾವಣೆ ಬಗ್ಗೆ ಡಿಸಿಎಂ ನ ಕೇಳಿದಾಗ ಫಸ್ಟ್ ನನ್ನ ಕುರ್ಚಿ ಮಾತಾಡಿ ಆಮೇಲೆ ನೀವು ಏನ್ ಬೇಕೋ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿತಾರೆ. ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಯಾಕೆ? ಸಿದ್ದರಾಮಯ್ಯ ಅಂಡ್ ಟೀಮ್ ಆಕ್ಟಿವ್ ಆಗಿದ್ದಾರೆ. ಯಾಕೆ? ಇಷ್ಟೇ, ಸಿದ್ದರಾಮಯ್ಯ ಅಂಡ್ ಟೀಮ್ ಆಕ್ಟಿವ್ ಆಗಿರೋದಕ್ಕೆ ಕಾರಣ ಈ ಜಿಬಿಎ ಚುನಾವಣೆ ಅನೌನ್ಸ್ ಆದ್ರೆ ಚುನಾವಣೆ ನಡೆದು ಅದೆಲ್ಲ ಮುಗಿಯೋಷ್ಟವರೆಗೂ ಅಲ್ಲಿವರೆಗೂ ಸಿಎಂ ಸ್ಥಾನ ಭದ್ರ, ಇನ್ನೂ ಒಂದು 5-6 ತಿಂಗಳು ಹಂಗೆ ಮುಂದಕ್ಕೆ ತಲುಪೋಣ ಅನ್ನೋದೊಂದು ಚಿಂತನೆ ಅನ್ನೋದು ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ. ಅದೇ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ನೋಡಿದಾಗ, ಯಾಕೆ ಅಂತಂದಾಗ ಅಲ್ಲಿ ಇರುವಂತಹ ವಿಚಾರ ಮೂಲಗಳು ಹೇಳೋದೇನು, ಸಿದ್ದರಾಮಯ್ಯ ಟೀಮ್ ರೆಡಿ ಆಗಿದೆ ಚುನಾವಣೆ ನಡೆಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಕೇಳ್ತಾರೆ, ಬನ್ನಿ ಚುನಾವಣೆ ಸಿದ್ಧರಾಗಿ ಅಂತ. ಫಸ್ಟ್ ನನ್ನ ಕುರ್ಚಿ ಬಗ್ಗೆ ಮಾತಾಡಿ, ನನಗೆ ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಳ್ಳಿ, ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಬರ್ಲಿ ನಮ್ಮ ಹತ್ರನೇ, ನಾನು ಯಾಕೆ ಹೋಗ್ಬೇಕು ಅಂತೇಳಿ ಅವರು ಸೈಲೆಂಟ್ ಆಗಿದ್ದಾರೆ. ಇವರು ಆಕ್ಟಿವ್ ಆಗಿರೋದಕ್ಕೂ ಒಂದು ಕಾರಣ ಇದೆ, ಇವರು ಸೈಲೆಂಟ್ ಆಗಿರೋದಕ್ಕೂ ಕೂಡ ಒಂದು ಕಾರಣ ಇದೆ. ಇದು ಪಾಲಿಟಿಕ್ಸ್. 2020 ನವೆಂಬರ್ 10 ಅವಧಿ ಮುಕ್ತಾಯಗೊಳ್ತು. ಅವತ್ತೇ ಚುನಾವಣೆ ಅನೌನ್ಸ್ ಆಗಬೇಕಾಗಿತ್ತು. ಆದ್ರೆ 3 ಪಕ್ಷಗಳಿಂದಲೂ ಕೂಡ ಪಾಲಿಕೆ ಚುನಾವಣೆಗೆ ತಡೆ ಹಿಡಿಯಲಾಗುತ್ತೆ. 198 ವಾರ್ಡ್ಗಳಿಂದ 225 ವಾರ್ಡ್ಗಳಿಗೆ ಸ್ಥಾನ ಹೆಚ್ಚಿಸುತ್ತೆ ಬಿಜೆಪಿ. ಇಲ್ಲೊಂದು ನಂಬರ್ ಇದೆ ನೋಡಿ, ನಂಬರ್ 198, 198 ವಾರ್ಡ್. ಆದ್ರಿಂದ 225 ವಾರ್ಡ್ಗೆ ಹೆಚ್ಚಿಸುತ್ತೆ. 198 ನೀವು ನ್ಯೂಮರಾಲಜಿ ನೋಡಿದಾಗ 9 ಬರುತ್ತೆ. 225 ನೋಡಿ, ಅಲ್ಲೂ 9 ಬರುತ್ತೆ. 225 ವಾರ್ಡ್ಗಳಿಗೆ ಸ್ಥಾನವನ್ನ ಹೆಚ್ಚಿಸುತ್ತೆ ಬಿಜೆಪಿ. ಅವತ್ತು 3 ಪಕ್ಷಗಳು ಚುನಾವಣೆ ಬೇಡ ಅಂತ ಹೇಳುತ್ತೆ. ಈ 225 ವಾರ್ಡ್ಗಳಿಂದ ಈಗ ಇನ್ನೂ ಕೂಡ ಹೆಚ್ಚಾಗಿದೆ. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ 9ನೇ ನಂಬರ್ ಬರೋದು. ಬಿಬಿಎಂಪಿ ಇದ್ದದನ್ನ ತಗೊಂಡೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿರುವಂತ ಕಾಂಗ್ರೆಸ್ ಅವಾಗ ಚುನಾವಣೆ ಬೇಡ ಅಂತು. ಯಾಕೆ ಬೇಡ? ನಾವು ವಾರ್ಡ್ಗಳನ್ನ ಜಾಸ್ತಿ ಮಾಡ್ತಾ ಇದೀವಿ. 198 ಇದ್ದದನ್ನ ತಗೊಂಡೋಗಿ 225 ಮಾಡ್ತಾ ಇದೀವಿ, ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ. ಈಗ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಅವರು ಕೇಳಿದ್ರೆ ಇಲ್ಲ ನಾವು ಈಗ ಬಿಬಿಎಂಪಿ ಇತ್ತು, ಅದು ನಾವು ಜಿಬಿಎ ಮಾಡಿದೀವಿ, 5 ಝೋನ್ಗಳನ್ನ ಮಾಡಿದೀವಿ, 5 ಇದು ಬರುತ್ತೆ, ಹಾಗಾಗಿ ನಾವು ಅದು ಸ್ವಲ್ಪ ಒಂದಷ್ಟು ಕೆಲಸಗಳಿದೆ ಅಂತೇಳಿ ಅಲ್ಲಿ ತಡಬಹುದು ಅಂತೇಳಿ ಕಾಂಗ್ರೆಸ್ ಬಂದರೂ ಕೂಡ ಚುನಾವಣೆ ನಡೆಸೋದಕ್ಕೆ ಹಿಂದೇಟನ್ನು ಹಾಕಿದೆ. ಸುಳ್ಳಲ್ಲ ನೋಡಿ. 2026 ಜೂನ್ ಅಲ್ಲಿ ಚುನಾವಣೆ ನಡೆಸಬೇಕು ಅಂತೇಳಿ ಸುಪ್ರೀಂ ಸೂಚನೆ ಕೊಟ್ಟಿತ್ತು. ಆದ್ರೆ ಜಿಬಿಎ ಚುನಾವಣೆಯನ್ನ ಹೇಗಾದ್ರೂ ಮಾಡಿ ಮುಂದೂಡಬೇಕು ಅಂತೇಳಿ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದೆ, ಒಂದಷ್ಟು ಕಾರಣಗಳನ್ನ ಕೊಟ್ಟು. ಏನ್ ಕಾರಣ ಕೊಟ್ಟಿದೆ? ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ರಾಜ್ಯ ಸರ್ಕಾರ, ಈ ಜಿಬಿ ಚುನಾವಣೆ ನಡೀಬಾರದು, ಸದ್ಯಕ್ಕೆ ನಡೆಸೋದಕ್ಕಾಗೋದಿಲ್ಲ ಅಂತೇಳಿ. ನಮಗೆ ಸೆಪ್ಟೆಂಬರ್ 30ರವರೆಗೂ ಕೂಡ ಸಮಯ ಬೇಕು ಅಂತೇಳಿ ಸಮಯವನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಹಾಕಿದ್ದಾರೆ ಗೊತ್ತಾ? ಎಸ್ಐಆರ್ ನಲ್ಲಿ ಒಂದಷ್ಟು ವೋಟರ್ ಲಿಸ್ಟ್ಗಳು ಡಿಲೀಟ್ ಆಗಿದೆ, ಅದರ ಒಂದು ಗೊಂದಲ ಇದೆ, ಅದನ್ನ ಸರಿಪಡಿಸಬೇಕು, ಟೈಮ್ ಬೇಕು. ಇನ್ನೊಂದು ರೀಸನ್ ಏನಿದೆ? ಸಮೀಕ್ಷೆ ನಡೀತಾ ಇದೆ. ಸಮೀಕ್ಷೆ ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ನಮ್ಮ ಸಿಬ್ಬಂದಿಗಳು ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಗಿಲ್ಲಿ ಚುನಾವಣೆಗೆ ಸಿಬ್ಬಂದಿಗಳನ್ನ ಹಾಕುವುದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಾಲಾವಕಾಶ ಬೇಕು. ನಾವು ಮಾಡ್ತೀವಿ, ಚುನಾವಣೆ ಮಾಡಲ್ಲ ಅಂತಲ್ಲ, ಸೆಪ್ಟೆಂಬರ್ 30 ತನಕ ಸಮಯವನ್ನ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವ ಮೂಲಕ ಸರ್ಕಾರ ಸರ್ಕಸ್ ಅನ್ನ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಈ ಜಿಬಿಎ ಚುನಾವಣೆಯಲ್ಲೂ ಕೂಡ
ಪವರ್ನ ಪಾಲಿಟ್ರಿಕ್ಸ್ ಇದೆ, ಪಾಲಿಟಿಕ್ ಅಲ್ಲ ಪಾಲಿಟ್ರಿಕ್ಸ್ ಇದೆ. ಏನದು ನೋಡಿ, ಚುನಾವಣಾ ಆಯೋಗ ಒಂದು ಪಟ್ಟು ಹಿಡಿಬಹುದು, ಡೆಡ್ಲೈನ್ ಇದೆ. ಆ ಡೆಡ್ಲೈನ್ ನ ಒಳಗಡೆ ನೀವು ಎಲೆಕ್ಷನ್ ಅನ್ನ ನಡೆಸಿ ಮುಗಿಸ್ಬೇಕು ಅಂತೇಳಿ ಆಯೋಗ ಪಟ್ಟು ಹಿಡಿದು ಕೂತಿದೆ. ಇದಕ್ಕೆ ಚುನಾವಣೆ ಮಾಡೋದಕ್ಕೆ ಸಿದ್ದು ಅಂಡ್ ಟೀಮ್ ರೆಡಿ ಆಗಿದ್ದಾರೆ. ಏನ್ ಇಷ್ಟೊಂದು ಕಾಳಜಿ, ಏನ್ ಇಷ್ಟೊಂದು ಆತುರ? ಸಿದ್ದರಾಮಯ್ಯ ಅಂಡ್ ಟೀಮ್ ರೆಡಿ ಆಗ್ಬಿಟ್ಟಿದೆಯಲ್ಲ, ಅದಕ್ಕೊಂದು ಕಾರಣ ಇದೆ. ಮೂಲಗಳಿಂದ ಸಿಕ್ಕಂತ ಮಾಹಿತಿಯನ್ನ ನೋಡಿದಾಗ ಚುನಾವಣೆ ನಡೆಸಿ ಕುರ್ಚಿಗೆ ಗಟ್ಟಿಯಾಗಿ ಕೂತ್ಕೊಳ್ಳೋದಕ್ಕೆ, ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯವರ ಪ್ಲಾನ್ ಅದು. ಈಗ ಎಲೆಕ್ಷನ್ ಅನೌನ್ಸ್ ಮಾಡಿ, ಜಿಬಿ ಎಲೆಕ್ಷನ್ ಅನೌನ್ಸ್ ಮಾಡಿ ನಾವು ಸಿದ್ಧರಿದ್ದೀವಿ ಅಂತೇಳಿ ಸಿದ್ದರಾಮಯ್ಯ ಅಂಡ್ ಟೀಮ್ ರೆಡಿ ಆಗಿರುತ್ತೆ. ಏನಕ್ಕೆ? ಸಿದ್ದರಾಮಯ್ಯವರ ಸೀಟನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ. ಆಗ ಇದೇ ಜಿಬಿಎ ಚುನಾವಣೆ ಬಗ್ಗೆ ಡಿಸಿಎಂ ನ ಕೇಳಿದಾಗ ಫಸ್ಟ್ ನನ್ನ ಕುರ್ಚಿ ಮಾತಾಡಿ ಆಮೇಲೆ ನೀವೇನ್ ಬೇಕೋ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿತಾರೆ. ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಯಾಕೆ? ಸಿದ್ದರಾಮಯ್ಯ ಅಂಡ್ ಟೀಮ್ ಆಕ್ಟಿವ್ ಆಗಿದ್ದಾರೆ. ಯಾಕೆ? ಇಷ್ಟೇ, ಸಿದ್ದರಾಮಯ್ಯ ಅಂಡ್ ಟೀಮ್ ಆಕ್ಟಿವ್ ಆಗಿರೋದಕ್ಕೆ ಕಾರಣ ಈ ಜಿಬಿಎ ಚುನಾವಣೆ ಅನೌನ್ಸ್ ಆದ್ರೆ ಚುನಾವಣೆ ನಡೆದು ಅದೆಲ್ಲ ಮುಗಿಯೋಷ್ಟವರೆಗೂ ಅಲ್ಲಿವರೆಗೂ ಸಿಎಂ ಸ್ಥಾನ ಭದ್ರ, ಇನ್ನೂ ಒಂದು 5-6 ತಿಂಗಳು ಹಂಗೆ ಮುಂದಕ್ಕೆ ತಲುಪೋಣ ಅನ್ನೋದೊಂದು ಚಿಂತನೆ ಅನ್ನೋದು ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ. ಅದೇ ಡಿ ಕೆ ಶಿವಕುಮಾರ್ ಬಣ, ಡಿ ಕೆ ಶಿವಕುಮಾರ್ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ನೋಡಿದಾಗ, ಯಾಕೆ ಅಂತಂದಾಗ ಅಲ್ಲಿ ಇರುವಂತಹ ವಿಚಾರ ಮೂಲಗಳು ಹೇಳೋದೇನು, ಸಿದ್ದರಾಮಯ್ಯ ಟೀಮ್ ರೆಡಿ ಆಗಿದೆ, ಚುನಾವಣೆ ನಡೆಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಕೇಳ್ತಾರೆ, ಬನ್ನಿ ಚುನಾವಣೆ ಸಿದ್ಧರಾಗಿ ಅಂತ. ಫಸ್ಟ್ ನನ್ನ ಕುರ್ಚಿ ಬಗ್ಗೆ ಮಾತಾಡಿ, ನನಗೆ ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಳ್ಳಿ, ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಬರ್ಲಿ ನಮ್ಮ ಹತ್ರನೇ, ನಾನ್ಯಾಕೆ ಹೋಗ್ಬೇಕು ಅಂತೇಳಿ ಅವರು ಸೈಲೆಂಟ್ ಆಗಿದ್ದಾರೆ. ಇವರು ಆಕ್ಟಿವ್ ಆಗಿರೋದಕ್ಕೂ ಒಂದು ಕಾರಣ ಇದೆ, ಇವರು ಸೈಲೆಂಟ್ ಆಗಿರೋದಕ್ಕೂ ಕೂಡ ಒಂದು ಕಾರಣ ಇದೆ. ಇದು ಪಾಲಿಟಿಕ್ಸ್. 2020 ನವೆಂಬರ್ 10 ಅವಧಿ ಮುಕ್ತಾಯಗೊಳ್ತು, ಅವತ್ತೇ ಚುನಾವಣೆ ಅನೌನ್ಸ್ ಆಗಬೇಕಾಗಿತ್ತು. ಆದ್ರೆ 3 ಪಕ್ಷಗಳಿಂದಲೂ ಕೂಡ ಪಾಲಿಕೆ ಚುನಾವಣೆಗೆ ತಡೆ ಹಿಡಿಯಲಾಗುತ್ತೆ. 198 ವಾರ್ಡ್ಗಳಿಂದ 225 ವಾರ್ಡ್ಗಳಿಗೆ ಸ್ಥಾನ ಹೆಚ್ಚಿಸುತ್ತೆ ಬಿಜೆಪಿ. ಇಲ್ಲೊಂದು ನಂಬರ್ ಇದೆ ನೋಡಿ, ನಂಬರ್ 198, 198 ವಾರ್ಡ್, ಅದರಿಂದ 225 ವಾರ್ಡ್ಗೆ ಹೆಚ್ಚಿಸುತ್ತೆ. 198 ನೀವು ನ್ಯೂಮರಾಲಜಿ ನೋಡಿದಾಗ 9 ಬರುತ್ತೆ, 225 ನೋಡಿ ಅಲ್ಲೂ 9 ಬರುತ್ತೆ. 225 ವಾರ್ಡ್ಗಳಿಗೆ ಸ್ಥಾನವನ್ನು ಹೆಚ್ಚಿಸುತ್ತೆ ಬಿಜೆಪಿ. ಅವತ್ತು 3 ಪಕ್ಷಗಳು ಚುನಾವಣೆ ಬೇಡ ಅಂತ ಹೇಳುತ್ತೆ. ಈ 225 ವಾರ್ಡ್ಗಳಿಂದ ಈಗ ಇನ್ನೂ ಕೂಡ ಹೆಚ್ಚಾಗಿದೆ. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ 9 ನಂಬರ್ ಬರೋದು. ಬಿಬಿಎಂಪಿ ಇದ್ದದನ್ನ ತಗೊಂಡೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿರುವಂತಹ ಕಾಂಗ್ರೆಸ್ ಅವಾಗ ಚುನಾವಣೆ ಬೇಡ ಅಂತು. ಯಾಕೆ ಬೇಡ? ನಾವು ವಾರ್ಡ್ಗಳನ್ನ ಜಾಸ್ತಿ ಮಾಡ್ತಾ ಇದೀವಿ. 198 ಇದ್ದದನ್ನ ತಗೊಂಡೋಗಿ 225 ಮಾಡ್ತಾ ಇದೀವಿ, ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ. ಈಗ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಅವರು ಕೇಳಿದ್ರೆ ಇಲ್ಲ ನಾವು ಈಗ ಬಿಬಿಎಂಪಿ ಇತ್ತು, ಅದು ನಾವು ಜಿಬಿಎ ಮಾಡಿದೀವಿ, 5 ಝೋನ್ಗಳನ್ನ ಮಾಡಿದೀವಿ, 5 ಇದು ಬರುತ್ತೆ, ಹಾಗಾಗಿ ನಾವು ಅದು ಸ್ವಲ್ಪ ಒಂದಷ್ಟು ಕೆಲಸಗಳಿದೆ ಅಂತೇಳಿ ಅಲ್ಲಿ ತಡಬಹುದು ಅಂತೇಳಿ ಕಾಂಗ್ರೆಸ್ ಬಂದರೂ ಕೂಡ ಚುನಾವಣೆ ನಡೆಸೋದಕ್ಕೆ ಹಿಂದೇಟನ್ನು ಹಾಕಿದೆ. ಸುಳ್ಳಲ್ಲ ನೋಡಿ. 2026 ಜೂನ್ ಅಲ್ಲಿ ಚುನಾವಣೆ ನಡೆಸಬೇಕು ಅಂತೇಳಿ ಸುಪ್ರೀಂ ಸೂಚನೆ ಕೊಟ್ಟಿತ್ತು. ಆದ್ರೆ ಜಿಬಿಎ ಚುನಾವಣೆಯನ್ನ ಹೇಗಾದ್ರೂ ಮಾಡಿ ಮುಂದೂಡಬೇಕು ಅಂತೇಳಿ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದೆ, ಒಂದಷ್ಟು ಕಾರಣಗಳನ್ನ ಕೊಟ್ಟು. ಏನ್ ಕಾರಣ ಕೊಟ್ಟಿದೆ? ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ರಾಜ್ಯ ಸರ್ಕಾರ, ಈ ಜಿಬಿಎ ಚುನಾವಣೆ ನಡೀಬಾರ್ದು, ಸದ್ಯಕ್ಕೆ ನಡೆಸೋದಕ್ಕಾಗೋದಿಲ್ಲ ಅಂತೇಳಿ. ನಮಗೆ ಸೆಪ್ಟೆಂಬರ್ 30ರವರೆಗೂ ಕೂಡ ಸಮಯ ಬೇಕು ಅಂತೇಳಿ ಸಮಯವನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಹಾಕಿದ್ದಾರೆ ಗೊತ್ತಾ? ಎಸ್ಐಆರ್ ನಲ್ಲಿ ಒಂದಷ್ಟು ವೋಟ್ಗಳ ಲಿಸ್ಟ್ಗಳು ಡಿಲೀಟ್ ಆಗಿದೆ, ಅದರ ಒಂದು ಗೊಂದಲ ಇದೆ, ಅದನ್ನು ಸರಿಪಡಿಸಬೇಕು, ಟೈಮ್ ಬೇಕು. ಇನ್ನೊಂದು ರೀಸನ್ ಏನಿದೆ, ಸಮೀಕ್ಷೆ ನಡೀತಾ ಇದೆ. ಸಮೀಕ್ಷೆ ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ನಮ್ಮ ಸಿಬ್ಬಂದಿಗಳು ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಗೆ ಇಲ್ಲಿ ಚುನಾವಣೆಗೆ ಸಿಬ್ಬಂದಿಗಳನ್ನ ಹಾಕೋದು ಕಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಕಾಲಾವಕಾಶ ಬೇಕು. ನಾವು ಮಾಡ್ತೀವಿ, ಚುನಾವಣೆ ಮಾಡಲ್ಲ ಅಂತಲ್ಲ, ಸೆಪ್ಟೆಂಬರ್ 30 ತನಕ ಸಮಯವನ್ನ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವ ಮೂಲಕ ಸರ್ಕಾರ ಸರ್ಕಸ್ ಅನ್ನ ಮಾಡೋದಕ್ಕೆ ಮುಂದಾಗಿದೆ.